ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನನಗಿಂತ ಚಿಕ್ಕ ಏಜ್ ಹುಡುಗಿರು ಪಾಪ ಅವರು ಚಿಕ್ಕ ಮಕ್ಕಳು ಇಟ್ಕೊಂಡಿರ್ತಾರೆ. ಅವ್ರ ಕಡೆಗೆ ಗಮನನೇ ಇರೋದಿಲ್ಲ, ಆರೋಗ್ಯದ ಕಡೆ ಗಮನನೇ ಇರೋದಿಲ್ಲ. ಮಕ್ಕಳನ್ನ ಅತಿಯಾಗಿ ಹಚ್ಕೊಬಿಟ್ಟಿರ್ತಾರೆ. ಮಕ್ಕಳು ಕೈ ಬಿಡೋದಿಲ್ಲ, ಆರೋಗ್ಯದ ಕಡೆ ಗಮನನೇ ಕೊಡೋದಿಲ್ಲ. ಎಷ್ಟೊತ್ತಿನಲ್ಲೂ ಕೆಲಸ ಅಂತ ಬಿಸಿ ಆಗೋಗ್ಬಿಡ್ತಾರೆ. ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಗೊತ್ತಾ, ಮಕ್ಕಳಿಗೆ ಉಣಿಸಿ ತಿನ್ನಿಸಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕೆ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನಾರ ಮಾಡ್ಬೋದು. ನಮ್ಮ ಆರೋಗ್ಯ ಕೆಟ್ಟರೆ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಕೊಂಕು ಅಂದರೆ ಸಾಕು ನಮ್ಮನ್ನು ಹೀನ ಥರ ಮಾತಾಡ್ತಾರೆ. ನೀನು ಏನು ಕರ್ಮ ಮಾಡಿದೋ ಅನುಭವಿಸ್ತಾ ಇದೀಯ ಹಾಕು ಅಂತ ನಮ್ಮನ್ನ ಹೀನ ಥರ ಮಾತಾಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ ನಮ್ಮ ಆರೋಗ್ಯದ ಕಡೆ ನಮ್ಮ ಗಮನನೇ ಕೊಡೋದಿಲ್ಲ. ಮಕ್ಕಳ ಬಗ್ಗೆ ಕೇರ್. ಈ ನಮ್ಮ ಸೊಪ್ಪು ಸಾಂಬಾರು ಅಂತ 3 ದಿವಸದಿಂದ ಮಾಡ್ತಾಯಿದ್ದೆ. ಸೊಪ್ಪು ಎತ್ತಿಟ್ಕೊಂಡಿದ್ದಲ್ಲ ಅದೇ ಇತ್ತು, ಅದನ್ನ ಬಟ್ಟೆಗೆ ಸುತ್ತಿಟ್ಕೊಂಡಿದ್ದೆ. ಹೆಸರುಬೇಳೆ ಹಾಕ್ಬಿಟ್ಟು ಉಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ಬೇಯಿಸ್ಬಿಟ್ಟು ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೊಪ್ಪು ಕಾಳು ಚೆನ್ನಾಗಿ ಬೆಂದರೆ ಸಾರು ರುಚಿಯಾಗಿರುತ್ತೆ. ಹಾಲು ಖಾರ ಥರ ಮಾಡ್ಬೋದು. ನಮ್ಮೂರ ಕಡೆ ಹಾಲು ಖಾರ ಅಂತ ಕರೀತಾರೆ. ಈ ಥರ ಬೇಯಿಸ್ಕೊಂಡು ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ. ಹಿಂದೆ ಕೆಂಡದಲ್ಲಿ ಸುಟ್ಕೋತಾಯಿದ್ರು, ಈಗ ಆ ಥರ ಕೆಂಡ ಎಲ್ಲೂ ಬರೋದಿಲ್ಲ. ಈ ಥರ ಸರಿ ತವಕ್ಕೆ ಹಾಕ್ಕೊಂಡು ಈ ಥರ ಸುಟ್ಕೊಂಡ್ರೆ ಅದು ಈ ಥರ ಸುಟ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಒಂಚೂರು ಕಾಯಿ ಟೊಮೊಟೊ ಒಂದು ಒಂಚೂರು ಹುಣಸೆಹಣ್ಣು ಜೀರಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ರುಬ್ಕೊಂಡ್ರೆ ರುಚಿಯಾಗಿ ಸಾಂಬಾರು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಇವಾಗಲೇ ಇದೇ ರೀತಿ ಮಾಡೋರು, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಸಖತ್ತಾಗಿರುತ್ತೆ. ರುಬ್ಬಕ್ಕಿಟ್ಟಿದ್ದೀನಿ. ಒಗ್ಗರಣೆ ಸಾಸಿವೆ ನನ್ನ ಹತ್ರ ಖಾಲಿ ಆಗ್ಬಿಟ್ಟಿತ್ತು. 2 ಒಣಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಖಾರ ಎಲ್ಲ ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈ ಥರ ಹಾಲು ಹಾಕ್ಕೊಂಡು ಹಾಲು ಖಾರ ಮಾಡಿದ್ರೆ ಈ ಥರ ಸೂಪರಾಗಿರುತ್ತೆ. ಮುದ್ದೆ ಜೊತೆ ಸಖತ್ತಾಗಿರುತ್ತೆ. ನೀವು ಹಗ್ಲು ಖಾರನೂ ಮಾಡ್ಬೋದು. ಹಗ್ಲು ಖಾರನೂ ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ. ಹಾಗೆಯೇ ನಮಗಿಂತ ದೊಡ್ಡವ್ರು ಇರ್ತಾರೆ, ಅವರು ಅಷ್ಟೇ ನಾವು ಚೆನ್ನಾಗಿದ್ದರೆ ಎಲ್ಲ ಇದ್ದದ್ದವ ಅಂತಾರೆ. ನಾವು ಒಂಚೂರು ಕೊಂಕು ಸಾಕು ಯಾರಿಗೂ ಆಗಲ್ಲ. ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು. ನಮ್ಮ ಕೈಲಿ ಕಾಪಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಲಾಗೆ. ಒಂಚೂರು ಆದರೆ ನಮಗೆ ಬೆಲೆನೂ ಇರೋದಿಲ್ಲ, ಮರ್ಯಾದೆನೂ ಇರೋದಿಲ್ಲ. ಅದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಆರೋಗ್ಯದ ಬಗ್ಗೆ ನಾವೇ ಕೇರ್ ತಗೊಂಡು ನಾವು ಜಾಗೃತೆ ವಹಿಸಬೇಕು. ನಮ್ಮ ಮಕ್ಕಳ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ನಾವೇ ಕೇರ್ ತಗೋಬೇಕು. ದೊಡ್ಡವರು ಹೇಳಿದ ಆರೋಗ್ಯವೇ ಭಾಗ್ಯ ಅಂತ. ಅದ್ರ ತಕ್ಕಾಗಿ ನಾವು ಕೇರ್ ತಗೊಂಡೋದ್ರೆ ನಾವು ಜೀವನದಲ್ಲಿ ಆರೋಗ್ಯವಾಗಿ ಜೀವನ ಕಳಿಬೋದು. ಹಾಗೆ ಕಾಳು ಒಗ್ಗರಣೆ ಮಾಡ್ಕೊತಾಯಿದ್ದೆ. ಈ ಕಡೆ ಸೊಪ್ಪಿನ ಕಾಳು ಒಗ್ಗರಣೆ ಮಾಡಿಕೊಂಡ್ರೆ ಈ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮುದ್ದೆ ಜೊತೆಗೆ ಕಾಳು ಒಗ್ಗರಣೆ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ. ಪ್ಲೀಸ್ ಒಂದೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುದ್ದೆ ಮಾಡಿ ಸಾಯಂಕಾಲ ಗುರುವಾರ ಸಾಯಂಕಾಲ ಈ ಥರ ಮುದ್ದೆ ಮಾಡಿದೆ. ಸಂಜೆ ನೈಟು ಈ ಥರ ಮುದ್ದೆ ಮಾಡ್ಕೊಂಡು ಊಟ ಮಾಡಿದೋ.
ಇನ್ನು ತರಕಾರಿ ಅದು ಬೇರೆ ಖಾಲಿ ಆಗಿಬಿಟ್ಟಿತ್ತು. ತರಕಾರಿ ಬೇರೆ ಅಂಗಡಿ ಸಾಮಾನು ಖಾಲಿ ಆಗಿಬಿಟ್ಟಿತ್ತು. ಎಲ್ಲನೂ ತಗೊಬರೋಣ ಅಂದ್ಬಿಟ್ಟು ಎಲ್ಲನೂ ಲೀಸ್ಟ್ ಮಾಡಿ ಮಡಿಕೊಳ್ತಾಯಿದ್ದೆ. ಎಲ್ಲನೂ ಅಲ್ಲಿ ಹೋದರೆ ಎಲ್ಲನೂ ಏನು ತರಬೇಕು ಅನ್ನೋದೇ ಮರ್ತ್ಕೊಂಡ್ಬಿಡ್ತೀನಿ. ಒಂದು ತಗೊಬರ್ತೀನಿ, ಒಂದು ತರೋದಿಲ್ಲ ಹಂಗೆ ಬಂದುಬಿಡ್ತೀನಿ. ಅದಕ್ಕೆ ಎಲ್ಲ ಲೀಸ್ಟ್ ಮಾಡಿ ಮಡಿಕೊಬಿಟ್ರೆ ಎಲ್ಲನೂ ಒಂದು ಬೇಕಂತದ ತರೋದೇ ಇಲ್ಲ, ಬೇಡದಿರೋ ಅಂತ ಓದ್ಕೊಬರ್ತೀನಿ. ಅದಕ್ಕೆ ಎಲ್ಲನೂ ಲೀಸ್ಟ್ ಮಾಡಿ ಮಡಿಕೊಬಿಟ್ರೆ ಎಲ್ಲ ತರ್ಬೋದು ಅಂದ್ಬಿಟ್ಟು ಲೀಸ್ಟ್ ಮಾಡಿ ಮಡಿಕೊತಿದ್ದೆ. ಏನೇ ಆದರೂ ನಾವು ಚೆನ್ನಾಗಿದ್ದರೆ ಇತ್ತತ್ತ ಬಾ ಅಂತಾರೆ. ಇಲ್ಲಾಂದ್ರೆ ಒಂಚೂರು ಹದಗೆಟ್ರೆ ಯಾರು ನಮ್ಗೆ ಆಗೋದಿಲ್ಲ. ನಾವು ಚೆನ್ನಾಗಿದ್ದರೆ ಅವರಾಗೆ ಮೇಲೆ ಬಿದ್ದು ಮಾತಾಡ್ಸ್ಕೊಬಿಡ್ತಾರೆ. ಒಂದು ಸ್ವಲ್ಪ ನಾವೇನಾರು ಇದಾಗ್ಬಿಟ್ರೆ ಅಂದ್ಬಿಟ್ರೆ ಮಾತಾಡ್ಸೋರು ಮುಖ ಆ ಕಡೆ ಗಂಟು ಹಾಕ್ಕೊತಾರೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಾವು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮನೆ ಜನಗಳು ಚೆನ್ನಾಗಿರಬೇಕು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆನ್ನಾಗಿರಬೇಕು ಅಂತ ಬಯಸ್ಬೇಕು. ಇವತ್ತು ಎಷ್ಟೇ ಒಳ್ಳೆಯವರಾದ್ರೂ ಎಷ್ಟೇ ಒಳ್ಳೆಯವರಾದ್ರೂ ಹೆಂಗೆ ಮಾಡೋದು ನಮ್ಮನ್ನ ದೂರ್ತಾನೇ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ನಮ್ಮ ಮನೆ ಕೆಲಸ ಆಯಿತು, ನಾವಾಯಿತು ನೋಡ್ಕೊಂಡಿರ್ಬೇಕು. ಇವತ್ತು ಅವ್ರು ಆಯ್ತಾರೆ ಇವ್ರು ಆಯ್ತಾರೆ ಅಂದ್ಬಿಟ್ಟು ನಾವು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಹಾಗೆ ತರಕಾರಿ ಎಲ್ಲ ಖಾಲಿ ಆಗಿತ್ತು. ಬೀನಿಸು, ಹೀರೆಕಾಯಿ, ಬೀನಿಸು, ಬದನೆಕಾಯಿ, ಟೊಮಟೊ ಹಣ್ಣೆಲ್ಲ ತಗೊಬಂದೆ. ಈ ಥರ ಎಲ್ಲನೂ ಬಿಡಿಯಾಗಿ ಮಡಿಕೊಂಡ್ರೆ ಒಂದು ತರಕಾರಿ ಹೊಟ್ಟೆಗೆ ಹಾಕ್ಕೊಂಡು ಮಡಿಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಒಂದು 600 ರೂಪಾಯಿ ಸಾಮಾನು ತಗೊಬಂದೆ. ಹಾಗೆ ಒಂದು 250 ರೂಪಾಯಿ ತರಕಾರಿ ತಗೊಬಂದೆ. ಇವತ್ತು ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಯೂಟ್ಯೂಬ್ ನೋಡ್ಕೊಂಡು ಬಿಟ್ಟಿದ್ದು. ನನಗೆ ರಂಗೋಲಿ ಹಾಕೋದಂದ್ರೆ ತುಂಬ ಇಷ್ಟ. ಹಾಗಾಗಿ ಟ್ರೈ ಮಾಡ್ತಾನೆ ಇರ್ತೀನಿ ರಂಗೋಲಿ ಹಾಕೋಕ್ಕೆ. ಇನ್ನು ನಮ್ಮೂರ ವಾತಾವರಣ ಹೀಗೈತೆ. ಮೋಡ ಆಗೈತೆ, ಬಿಸಿಲು ಬರೋದು ಮೋಡ ಆಗೋದು, ಬಿಸಿಲು ಬರೋದು ಮೋಡ ಆಗೋದು ಆಗ್ತಾನೇ ಇರುತ್ತೆ. ಹಾಗೆ ನಾವು ನಮ್ಮ ಆರೋಗ್ಯ ಕಡೆ ಗಮನ ಕೊಡಬೇಕು. ನಾನು ಮನೆಯ ವ್ಯಾಯಾಮ ಮಾಡೋದಕ್ಕೆ ಬದಲು ನನ್ನ ಮನೆ ಮಾಪಲ್ಲಿ ಒರೆಸೋದ್ಕಿಂತ ನನ್ನ ಕೈಯಲ್ಲಿ ಮನೆ ಒರೆಸ್ಕೊಂಡು ಹೋಗ್ಬಿಟ್ರೆ ವ್ಯಾಯಾಮ ಮಾಡ್ದಂಗೂ ಆಗುತ್ತೆ, ನಮ್ಮ ಹೆಲ್ತ್ಗೂ ಒಳ್ಳೆಯದು. ಮನೆಯ ಒಂದು ಹಬ್ಬ ನೀಟಾಗಿ ಬಟ್ಟೆಲಿ ಒರೆಸ್ಕೊಂಡು ಹೋಗ್ಬಿಟ್ರೆ ವ್ಯಾಯಾಮ ಮಾಡ್ದಂಗೂ ಆಯ್ತದೆ. ನಮ್ಮ ಮನೆಯೂ ನೀಟಾಗಿರುತ್ತೆ, ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ. 2-3 ದಪ್ಪ, ಈಗ ಒಂದು ದಪ್ಪ ವಾರಕ್ಕೆ 2 ದಪ್ಪ ಈ ಥರ ಮನೆ ಬಟ್ಟೆಯಲ್ಲಿ ಒರೆಸ್ಬಿಡ್ತೀನಿ. ಎಲ್ಲರೂ ಹೇಗಿದ್ದೀರಾ? ನಾನಿಲ್ಲಿ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಹಾಯ್. ಸಾಮಾನೆಲ್ಲ ಫಿಲಪ್ ಮಾಡ್ಕೊತಾ ಇದ್ದೆ. ಎಲ್ಲ ಹುಳಾಗ್ಬಿಡ್ತವೆ ಅಂದ್ಬಿಟ್ಟು ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲನೂ ಜೋಡಿಸ್ಕೊತಾ ಇದ್ದೆ. ಎಷ್ಟೇ ಆದರೂ ನಮ್ಮ ಆರೋಗ್ಯವೇ ಭಾಗ್ಯ. ಆರೋಗ್ಯ ಕಡೆ ಗಮನ ಕೊಡಿ. ಎಲ್ಲರಿಗೂ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.